ಖಂಡಿತ ಈ ಪಂದ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ. ರೋಚಕ ಗೆಲುವು. ಲಖನೌ ಸೂಪರ್ ಜೈಂಟ್ಸ್ ನೀಡಿದ 210 ರನ್ಗಳ ಬೃಹತ್ ಮೊತ್ತವನ್ನು ಬೆಂಬತ್ತಿ ಹೊರಟಿದ್ದ ದಿಲ್ಲಿ ಕ್ಯಾಪಿಟಲ್ಸ್ ತಂಡ ಸುಲಭವಾಗಿ ಸೋಲುವ ಹಂತದಲ್ಲಿತ್ತು. ಆದರೆ ಮಧ್ಯಮ ಕ್ರಮಾಂಕದಲ್ಲಿ ಅಶುತೋಷ್ ಶರ್ಮಾ ಮತ್ತು ವಿಪ್ರಾಜ್ ನಿಗಮ್ ಅವರ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ದಿಲ್ಲಿ ಕ್ಯಾಪಿಟಲ್ಸ್ ತಂಡ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಅಂತಿಮ ಓವರ್ನಲ್ಲಿ ಜಯಘೋಷ ಬಾರಿಸಿತು. ಸಂಕಷ್ಟದಲ್ಲಿದ್ದ ದಿಲ್ಲಿ. ಒಂದು ಹಂತದಲ್ಲಿ ದಿಲ್ಲಿ ಕ್ಯಾಪಿಟಲ್ಸ್ 113 ರನ್ಗಳಿಗೆ 6 ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟದಲ್ಲಿತ್ತು. ಫಾಫ್ ಡು ಪ್ಲೆಸಿಸ್ 29 ಮತ್ತು ಅಕ್ಷರ್ ಪಟೇಲ್ 22, ಥ್ರಿಸ್ಟನ್ ಸ್ಟಬ್ಸ್ 34 ಅವರನ್ನು ಹೊರತುಪಡಿಸಿ ಎಲ್ಲಾ ಬ್ಯಾಟರ್ಗಳೂ ವಿಫಲರಾದರು. ಯುವ ಬ್ಯಾಟರ್ಗಳಾದ ವಿಪ್ರಾಜ್ ನಿಗಮ್ ಮತ್ತು ಅಶುತೋಷ್ ಶರ್ಮಾ ಅವರು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿದ್ದರಿಂದ ದಿಲ್ಲಿ ಗೆಲುವು ಸಾಧಿಸುವಂತಾಯಿತು. ಬೌಲಿಂಗ್ ಪ್ರದರ್ಶನ. ಲಖನೌ ಪರ ಶಾರ್ದೂಲ್ ಠಾಕೂರ್, ಸಿದ್ಧಾರ್ಥ್, ದಿಗ್ವೇಶ್ ರಾಠಿ ಮತ್ತು ರವಿ ಬಿಷ್ಣೋಯಿ ತಲಾ 2 ವಿಕೆಟ್ ಗಳಿಸಿದರು. ದಿಲ್ಲಿ ಪರ ವೇಗಿ ಮಿಚೆಲ್ ಸ್ಟಾರ್ಕ್ 42 ರನ್ಗೆ 3 ವಿಕೆಟ್ ಕಬಳಿಸಿದರು. ಕುಲ್ದೀಪ್ ಯಾದವ್ ಅವರು 20 ರನ್ಗೆ 2 ವಿಕೆಟ್ ಗಳಿಸಿದರು. ವಿಪ್ರಾಜ್ ನಿಗಮ್, ಮುಕೇಶ್ ಕುಮಾರ್ ತಲಾ 1 ವಿಕೆಟ್ ಉರುಳಿಸಿದರು. ಪೂರನ್ ಮಾರ್ಷ್ ಜೊತೆಯಾಟ. ಮಿಚೆಲ್ ಮಾರ್ಷ್ ಮತ್ತು ನಿಕೋಲಸ್ ಪೂರನ್ ಅವರು 2ನೇ ವಿಕೆಟ್ಗೆ ಮಹತ್ವದ 87 ರನ್ಗಳ ಜೊತೆಯಾಟವಾಡಿದರು. ಕೇವಲ 36 ಎಸೆತಗಳಿಂದ 72 ರನ್ ಗಳಿಸಿದರು. ಅದರಲ್ಲಿ ತಲಾ 6 ಬೌಂಡರಿ ಮತ್ತು 6 ಸಿಕ್ಸರ್ಗಳಿದ್ದವು. ನಿಕೋಲಸ್ ಪೂರನ್ ಅವರು ಕೇವಲ 30 ಎಸೆತಗಳಿಂದ 6 ಬೌಂಡರಿ ಮತ್ತು 7 ಸಿಕ್ಸರ್ಗಳಿಂದ 75 ರನ್ ಗಳಿಸಿದರು. ನಾಯಕ ರಿಷಬ್ ಪಂತ್ ಅವರು ಶೂನ್ಯಕ್ಕೆ ಔಟಾಗಿ ಅಭಿಮಾನಿಗಳಿಗೆ ನಿರಾಶೆ ಮೂಡಿಸಿದರು. ಲಖನೌ ತಂಡದ ಬ್ಯಾಟಿಂಗ್ ಪ್ರದರ್ಶನ. ಆಯುಷ್ ಬದೋನಿ 4, ಶಾರ್ದೂಲ್ ಠಾಕೂರ್ 0 ಅವರು ಸಹ ಉತ್ತಮ ಬ್ಯಾಟಿಂಗ್ ಪ್ರದರ್ಶಿಸಲು ವಿಫಲರಾದರು. ಆದರೆ ವಿಕೆಟ್ ಬೀಳುತ್ತಿದ್ದರೂ ಮತ್ತೊಂದು ತುದಿಯಲ್ಲಿ ಗಟ್ಟಿಯಾಗಿ ನೆಲೆಯೂರಿದ್ದ ಡೇವಿಡ್ ಮಿಲ್ಲರ್ ಅವರು 19 ಎಸೆತಗಳಲ್ಲಿ ಔಟಾಗದೆ 27 ರನ್ ಗಳಿಸಿದ್ದರಿಂದ ತಂಡ 200 ರನ್ ಗಳಿಸಿದ್ದರಿಂದ ತಂಡ 200 ರ ಗಡಿ ದಾಟಿತು. ಈ ಪಂದ್ಯವು ಕ್ರಿಕೆಟ್ ಪ್ರೇಮಿಗಳನ್ನು ಅಕ್ಷರಶಃ ತುದಿಗಾಲಲ್ಲಿ ನಿಲ್ಲಿಸಿತು. ಸೋಲಿನ ದವಡೆಯಿಂದ ತಪ್ಪಿಸಿಕೊಂಡು ರೋಮಾಂಚಕ ಗೆಲುವಿಗೆ